ಸ್ನೇಹಿತರೆ, 34 ವರ್ಷಗಳ ಹಿಂದಿನ ವಿವಾದ ಈಗಲೂ ನಟಿ ಬಿಂದಿಯಾ ಅವರನ್ನ ಕಾಡ್ತಾ ಇದೆ. ಅಂದು ರವಿಚಂದ್ರನ್ ವಿರುದ್ಧ ಬಿಂದಿಯಾ ಅತ್ಯಾಚಾರ ಯತ್ನದ ಆರೋಪ ಮಾಡಿದ್ದಾರೆ ಎಂದು ಮ್ಯಾಗಝೀನ್ ಒಂದು ಪ್ರಕಟಿಸಿತ್ತು. ರವಿಚಂದ್ರನ್ ಕೇಸ್ ಹಾಕಿದ್ಮೇಲೆ ಅದೆಲ್ಲಾ ಸುಳ್ಳು ಅಂತ ಹೇಳಿ ಬಿಂದಿಯಾ ಕ್ಷಮೆ ಕೇಳಿದ್ರು. ಈಗಲೂ ವಿವಾದವನ್ನ ನೆನೆದು ಕಣ್ಣೀರಿಟ್ಟು ಬಿಂದಿಯಾ ಕ್ಷಮೆ ಯಾಚಿಸಿದ್ದಾರೆ. ಅಷ್ಟಕ್ಕೂ ಆಗಿದ್ದು ಏನ್ ಗೊತ್ತಾ? 1992ರಲ್ಲಿ ತೆರೆಗೆ ಬಂದ ಕನ್ನಡದ ಸೂಪರ್ ಡೂಪರ್ ಹಿಟ್ ಸಿನಿಮಾ ಹಳ್ಳಿ ಮೇಸ್ಟ್ರು. ಈ ಚಿತ್ರದಲ್ಲಿ ನಾಯಕಿ ಪರಿಮಳ ಆಗಿ ನಟಿಸಿದವರು ಬಿಂದಿಯಾ. ಹಳ್ಳಿ ಮೇಸ್ಟ್ರು ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಿಂದಿಯಾ ಕಾಂಬಿನೇಷನ್ ವರ್ಕ್ ಆಗಿತ್ತು. ತಮಿಳಿನ ಮುಂದಾನೆ ಮುಡಿಚು ಚಿತ್ರದ ರಿಮೇಕ್ ಆಗಿದ್ದ ಹಳ್ಳಿ ಮೇಸ್ಟ್ರು ಸ್ಯಾಂಡಲ್ವುಡ್ ನಲ್ಲಿ ಭರ್ಜರಿ ಕಲೆಕ್ಷನ್ ಸಹ ಮಾಡಿತ್ತು. ಹೀಗಿರುವಾಗಲೇ ರವಿಚಂದ್ರನ್ ವಿರುದ್ಧ ನಟಿ ಬಿಂದಿಯಾ ಗಂಭೀರ ಆರೋಪ ಮಾಡಿದ್ರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎಂದೂ ವಿವಾದಗಳಿಗೆ ಸಿಲುಕಿದವರಲ್ಲ. ಕೋರ್ಟು ಕಚೇರಿ ಅಂತ ಅಲೆದವರೂ ಅಲ್ಲ. ಸಿನಿಮಾ ಬಗ್ಗೆ ಸದಾ ಕನಸು ಕಾಣುತ್ತಿದ್ದ ರವಿಚಂದ್ರನ್ ವಿರುದ್ಧ ಬಿಂದಿಯಾ ವಿನಾಕಾರಣ ಸುಳ್ಳು ಆರೋಪ ಮಾಡಿದ್ರು. ಹೌದು, ರವಿಚಂದ್ರನ್ ನನ್ನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದರು ಎಂದು ಬಿಂದಿಯಾ ಆರೋಪ ಮಾಡಿದ್ರು. ಇದರಿಂದ ಮನನೊಂದ ರವಿಚಂದ್ರನ್ ಸತ್ಯವನ್ನ ಬಹಿರಂಗಗೊಳಿಸುವ ಸಲುವಾಗಿ ನಟಿ ಬಿಂದಿಯಾ ಅವರನ್ನ ಕೋರ್ಟ್ಗೆ ಎಳೆದಿದ್ರು. ತಮ್ಮ ಮೇಲೆ ಮಾಡಿರುವ ಆರೋಪವನ್ನ ಸಾಬೀತುಪಡಿಸುವಂತೆ ಸವಾಲು ಹಾಕಿದ್ರು ರವಿಚಂದ್ರನ್ ಅವರು. ಹೌದು, ಸಂದರ್ಶನವೊಂದರಲ್ಲಿ ಬಿಂದಿಯಾ ಕ್ಷಮೆ ಕೇಳಿದ್ದಾರೆ. ಜಾನ್ ತೇರೆ ನಾಮ್ ಸಿನಿಮಾ ದೊಡ್ಡ ಹಿಟ್ ಆಗಿತ್ತು. ರವಿ ಸರ್ ಬಾಂಬೆಯಲ್ಲಿದ್ರು. ಹಳ್ಳಿ ಮೇಷ್ಟ್ರು ಸಿನಿಮಾಗೆ ನಾಯಕಿಗಾಗಿ ಹುಡುಕಾಟ ನಡೆಸ್ತಿದ್ರು. ಕೆಲವು ನಟಿಯರನ್ನ ಅವರು ಭೇಟಿ ಆಗಿದ್ರು. ನನ್ನನ್ನ ಹೊಸಬಳು ಅಂತಲೇ ಟ್ರೀಟ್ ಮಾಡಿದ್ರು. ನಾನು ಏನೋ ಹೇಳಿದ್ದೆ, ಪತ್ರಕರ್ತೆ ಏನೋ ಬರೆದ್ರು. ಇದರಿಂದ ದೊಡ್ಡ ಕೇಸ್ ಆಯ್ತು. ಎಂಡಿಂಗ್ ಬ್ಯಾಡ್ ಆಗಿತ್ತು. ನಾನು ಹಾಗೆ ಹೇಳಿದ್ದೆ ಎಂಬ ಯಾವುದೇ ಸಾಕ್ಷಿ ಇರಲಿಲ್ಲ. ಮ್ಯಾಗಝೀನ್ ಅವರು ತಪ್ಪಾಗಿ ಬರೆದಿದ್ರು. ನನ್ನ ಹೇಳಿಕೆಯನ್ನ ಮ್ಯಾಗಝೀನ್ ಅವರು ತಿರುಚಿದ್ರು. ಇದರಿಂದ ರವಿ ಸರ್ಗೆ ಬಂದ ಇಂಪ್ರೆಷನ್ ಸಹ ಕೆಟ್ಟದಾಗಿತ್ತು. ಇದು ನನ್ನ ತಪ್ಪು ಖಂಡಿತ ಅಲ್ಲ. ರವಿಚಂದ್ರನ್ ಸರ್ ಬಗ್ಗೆ ನಾನು ಯಾವುದೇ ರೀತಿ ತಪ್ಪು ಹೇಳಿಕೆ ನೀಡಿರಲಿಲ್ಲ. ಐ ಆಮ್ ಸಾರಿ ಎಲ್ರಿಗೂ ಎಂದು ಸಂದರ್ಶನವೊಂದರಲ್ಲಿ ನಟಿಯ ಬಿಂದಿಯಾ ಓಪನ್ ಆಗಿ ಕಣ್ಣೀರಿಟ್ಟು ಕ್ಷಮೆ ಕೇಳಿದ್ದಾರೆ. ಸ್ನೇಹಿತರೆ, ಈ ರೀತಿ ಆಗಿರುವಂತದ್ದು ಎಷ್ಟು ಸರಿ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.